ಏನ್ ಮಾಡ್ತಿದ್ಯಾ? ಏನ್ ಮಾಡ್ತಾ ಇದ್ದೀನ? ಎಣಸ್ ತುರಿತಾ ಇದ್ದೀನಿ. ವತಾರಿಂದ ಯಾಪುಲ್ ಇಲ್ವಲ್ಲಪ್ಪ ಅಂತ ನಾನೇ ನೊಣ ಮಾಡ್ಕೊಂಡ್ ಕುಂತಿದ್ದೀನಿ. ಮಾವ ಏನ್ ಮಾಡ್ತಾ ಇದ್ಯಾ ಅಂತ ಕೇಳಕ್ ಬಂದವನೆ. ಎಣ್ಣ, ನೀನ್ ಅಂಗಡಿ ಸಿಹಿ ತಿಂಡಿ ಅಂದ್ರೆ ನೊಣ ಇರುವೆ ಜಿರ್ಲೆಗಳೆಲ್ಲ ಮುತ್ಕೊಂಡ್ಬಿಟ್ಟವಲ್ಲೋ ಎಣ್ಣ. ಅವಕ್ಕೆ ನನ್ ಸಿಹಿ ತಿಂಡಿ ರುಚಿ ಗೊತ್ತು ಕಡು. ಈ ಆಳ ಜನಕ್ ಗೊತ್ತಿಲ್ವಲ್ಲ, ಅವ್ರು ಬರಕಿಲ್ವಲ್ಲ. ಈಗ ನಾವು ಬಂದಿದ್ದೀವಲ್ಲ, ಆಮೇಲೆ ಜನ ಕೂಡ ಬರ್ತಾರೆ. ತಕೋ ಬೋಣಿ, ಒಂದ್ ಲಾಡು. ಲೇ ಸಿಂಗ್ಲಿಕ, ನೀನ್ ಬೋಣಿ ನೋಡ್ತೀನಿ ಕಡ್ಲ ಇವತ್ತು. ಚಂದಾಗಿದ್ರೆ ಚಂದ, ಇಲ್ಲ ಎಳ್ನೀರ್ ಕೊಚ್ಚಾಗ ನೀನ್ ಕೈ ಕೊಚ್ಚಾಕ್ಬಿಡ್ತೀನಿ. ಬಂದೆ ಕಣೆ. ಯಾಕೋ ನಮ್ಮ ಮನೇಲಿ ಕರಿತಾವಳೆ, ಒಳಿಕ್ ಹೋಗಿ ಬರ್ತೀನಿ. ಲೇ ಅಮಾಸೆ, ಲೇ ಸಿಂಗ್ಲಿಕ, ಹುಷಾರಿಂದ ನೋಡ್ಕೊಂಡ್ರಿ, ತಿಂದಿಗಿಂದ ಬಿಟ್ಟಿರ. ನಿಧಾನಕ್ಕೆ ಹೋಗು. ಅಮಾಸೆ, ಏನಿಲ್ಲ ಅದು. ಏನಿಲ್ಲ ಮಾವ. ಇದೇನಿಲ್ಲ, ಇಷ್ಟೊಂದು ನೊಣ ಸಾಯ್ಗೊಂಡ್ಬಿಟ್ಟಿದ್ದೀರಿ. ನಿಮ್ ಜೀವನದಾಗಿ ಇದೊಂದೇ ಶಾಬಾಸ್ ಕೆಲಸ ಮಾಡಿರೋದು. ಗುಮ್ಮಣ್ಣ, ಏನಿಗಣ? 2 kg ಲಾಡು, 2 kg ಜಾಂಗೀರು, 2 kg ಬಾದುಷ ಕೊಡು. ನೋಡ್ದ ಗುಮ್ಮಣ್ಣ, ಹೆಂಗೈತೆ ನನ್ ಕೈ ಬೋಣಿ. ಇವತ್ತು ನೀನ್ ಅಂಗಡಿನೇ ಖಾಲಿ ಆಗ್ಬಿಡ್ತೆ. ಏನಿಗಣ ವಿಶೇಷ? ಇವತ್ತು ನನ್ನ ತಂಗಿ ಮಗಳ ನಾಮಕರಣ. ಹೌದಾ? ಲೇ ಸಿಗ್ಲಿಕ್ಕ, ಅಮಾಸೆ, ಇನ್ಮೇಕಿಂದ ಒತ್ತಾರನೇ ಎದ್ದ ಅಂಗಡಿ ತಗ ಬಂದ್ಬಿಡ್ರಲ್ಲ. ಬಂದ್ಬಿಟ್ಟು ಏನ್ ಮಾಡ್ಲಿ? ನೊಣಾನು ಇರುವೆನು ಹೊಡ್ಕೊಂಡು ಸಾಯಂಕಾಲ ಗಂಟ ಕೂತ್ಕೊಂಡಿವ್ರಿ. ಹೋಗೋ ಮುಂದೆ 2 ಲಾಡು ಪಕೋಡ ಕೊಡ್ತೀನಿ, ತಿನ್ ನೀರ್ ಕುಡ್ಕೊಂಡ್ ಮನೆ ಸೇರ್ಕೊಂಡಿವ್ರತ್ತೆ. ಅಲ್ಲಿ ಬತ್ತಾ ಇರೋ ಜನನೆಲ್ಲ ನೋಡಿದ್ರೆ ತಲಾಗೊಂದ್ ಕೆಜಿ ಸ್ವೀಟ್ ಬೇಕು ಅಂದ್ರು ನನ್ನ ಅಂಗಡಿಲಿ ಮಾಡಿರೋದೆಲ್ಲ ಸಾಕಾಗಕ್ಕಿಲ್ವಲ್ಲಪ್ಪ. ಅದೃಷ್ಟ ಅನ್ನೋದು ಒದ್ರೆ ತಿರುಗ್ ಸಿಂಗ್ ಒದಿಬೇಕು. ನಾನು ಹಾಳಾದ್ರು ಇವತ್ತೇ ಕಮ್ಮಿ ಸ್ವೀಟ್ ಮಾಡಿದ್ದೀನಲ್ಲ. ಬರ್ರಣ, ಬನ್ನಿ ಬನ್ನಿ. ಗುಮ್ಮಣ್ಣ, ನಿಂಗಣ್ಣ ತಗೊಂಡೋಗಿ ಸ್ವೀಟು ನಿಮ್ಮ ಅಂಗಡಿದೇನಣ್ಣ? ನಾನು ಬಿಟ್ರೆ ಇನ್ಯಾವನೆ ಹಂಗ್ ರುಚಿಗಟ್ಟಾಗಿ ಮಾಡೋನು? ನಿಮ್ಮವನ ಅಡ್ಗುವೆ, ನಿಮ್ಮ ಅಪ್ಪನ ಅಡ್ಗುವೆ ನಾನೇ ನನ್ನ ಕೈಯಾರ ಮಾಡಿದ್ದು, ನನ್ನ ಕೈಯಾರ ಪಾರ್ಸಲ್ ಮಾಡ್ಕೊಟ್ಟಿದ್ದು. ವೈನಾಗಿತ್ತಾ? ಹೌದು, ಚೆನ್ನಾಗಿತ್ತು. ತಿಗಣೆ ಔಷಧಿ ಸ್ವೀಟ್ ಕೊಟ್ಬಿಟ್ಟು ಚೆನ್ನಾಗಿತ್ತು ಅಂತ ಕೇಳ್ತೀಯ? ದೇವ್ರಣ್ಣ, ಇವರೇ ಹೇಳಿದ್ದು ತಿಗಣೆ ಔಷಧಿ ಹೊಡೆಯಕ್ಕೆ. ಹೀಗೆ ಬಂದು ನಿಂತಿರುವರು ತಾವುದಾರೈ ತಾತ, ನಮ್ಮೂರ್ ಇರ್ಬದಣ್ಣ ಬಿದ್ವಾತ. ನೀನ್ ಹಿಂಗೆ ಆಡ್ತಾ ಇದ್ರೆ ಒಡಿತೀಯ ಗ್ವಾತ. ಲೇ ಸಿಗ್ಲಿಕ್ಕ ನನ್ನ ಮಗನೆ, ಏನ್ಲ ಇವತ್ತು ಈಟೊಂದು ಪರಮಾನಂದವಾಗಿ ಕುಣಿತಾ ಇದ್ಯಾ? ಗುಮ್ಮಣ್ಣ, ನಿಮ್ ಅಂಗಡಿಲಿ ಹಸಿನಾಲ ಐತಾ? ವಾಣ್ಣ ಐತೆ ಬೇಕಾ? ಬೇಡ ಬಿಡು. ಲೇ ಕುಂತ್ಕ ಬರಲ್ಲ, ಕುಂತ್ಕೊಳ್ಳಲ್ಲ. ಅಯ್ಯ ನೀನ್ ಮುಖ ಸುಡ, ನಿನ್ಗೆ ಎಮ್ಮೆ ಅಲ್ಲಿ ಇಳಿಯಕ್ಕಿಲ್ಲ, ಹಸಿನಾಲೆ ಆಗ್ಬೇಕಾ? ನಂಗಲ್ಲ ಕಣ್ಣು. ಮತ್ತೆ ನಮ್ಮೂರ್ಗೆ ಹೊಸದಾಗಿ ಡಾಕ್ಟರ್ ಅಮ್ಮ ಬತ್ತಾವ್ರಲ್ಲ. ನಮ್ಮೂರ್ಗೆ ಹೊಸದಾಗಿ ಡಾಕ್ಟರ್ ಅಮ್ಮ ಬತ್ತಾವ್ರ? ಓ, ಅವ್ರಿಗೆ. ಲೇ ಕುಂತ್ಕ ಬರಲ್ಲ, ಹಂಗ ನಿಂಗಲ್ಲ ಅಲ್ಲ, ಡಾಕ್ಟರ್ ಅಮ್ಮರ್ಗೆ ಏನು ಎಮ್ಮೆ ಹಾಲು ಬೇಡ? ಬಿಲ್ಕುಲ್ ಬೇಡ, ಹಸಿನ ಹಾಲು ಬೇಕು. ಗುಮ್ಮಣ್ಣ, ನೀನ್ ನನ್ಗೆ ಯಾಮಾರಿಸ್ಬಿಡ್ಬೇಡ. ಅಲ್ಲ, ಎಮ್ಮೆ ಹಾಲಿನ ಡಬ್ಬದಲ್ಲಿ ಹಸಿನಲ್ಲಿ ಹೆಂಗ್ ಬರ್ತದೆ? ಲೇ ಈಗ ನಾನ್ ಹಿಡ್ದಿಟ್ಟಿದ್ದೀನಲ್ಲ, ಇದು ಎಮ್ಮೆ ಹಾಲು. ಈಗ ನಾನ್ ನಿನ್ನ ಕೊಡೋದು ಹಸಿನ ಹಾಲು. ಏನೋ ನಾನ್ ನಿನ್ ಕಣ್ಣು ಹಂಗ್ ಕಾಣ್ತೀನ? ಹೆಂಗಲ್ಲ? ಎಮ್ಮೆ ಹಾಲು ಕೊಟ್ಬಿಟ್ರೆ ನನ್ ಈಸ್ಕೊಂಡು ಹೊಂಟೋಗ್ಬಿಡ್ತೀನ? ನನ್ ಹಸಿನಾಲೇ ಬೇಕು. ಲೇ ಮೆತ್ತಗ್ ಮಾತಾಡ್ಲಾ, ಯಾರ ಕೇಳಿಸ್ಕೊಂಡ್ಬಿಟ್ರೆ ಮತ್ ಹೇಳರಿ ಅಂತ ದಡ್ಡನ್ ಮಕ್ಳು ಅಂತ ನಗ್ಬಿಟ್ಟಾರು. ಪಾರ್ಲಾ ಇಲ್ಲಿ ಒಂದೇ ಗದ್ದೆ ಒಳಗೆ ಭತ್ತ ಕಬ್ಬು ಬೆಳೆಯಕ್ಕಿಲ್ವಾ? ಬೆಳೀತದೆ. ಒಂದೇ ತಾಯಿ ಹೊಟ್ಟೆಲಿ ಹೆಣ್ಣು ಗಂಡು ಹುಟ್ಟಕ್ಕಿಲ್ವಾ? ತಾನೆಯಾ? ಒಂದೇ ಎಮ್ಮೆ ಹೊಟ್ಟೆಲಿ ಕ್ವಾಂಡ್ಗರ ಹೆಣ್ಗರ ಈಯಕ್ಕಿಲ್ವಾ? ಒಂದೇ ಹಾಲಿನ ದಬ್ಬದಲ್ಲಿ
ಎಮ್ಮೆ ಹಾಲು ಹಸಿನ ಹಾಲು ಇರಕ್ಕಿಲ್ವೇನ್ಲ ಪೆಪ್ ನನ್ ಮಗನೇ ಮರ್ತೇ ಬಿಟ್ಟಿದ್ದೆ. ಅದ್ ಸರಿ ಏನ್ ಸಮಾಚಾರ? ಏನು ಇಲ್ಲಪ್ಪೋ. ಎಲ್ಲ ಸಂದಾಗ ಅವ್ರ? ಓ ನಮ್ ಡಾಕ್ಟರ್ ಬಂದು ಸಂತಗವ್ರಂತೆ. ಲೇ ಸಿಂಗ್ಲಿಕಾ, ಏನ ದುಡ್ಡು ಕೊಟ್ಟೋಗಪ್ಪ. ಮರ್ತೇ ಬಿಟ್ಟಿದ್ದೆ. ನಾನ್ ಮರೆಯಕ್ಕಿಲ್ಲ. ಬರ್ಲೆ? ಬರ್ಬೇಡ, ಅವಾಗ ಬರ್ತಾ ಇರು. ಗರಗರ ತಿರುವತಿ ಕಣ್ಣ, ಕೆಂಪನ್ನೆ ಮೈ ಬಣ್ಣ, ಬೈತಾಲೆ ಸಣ್ಣ ನಡ್ಸಣ್ಣ, ನಮ್ಮೂರ ಗೌಡರು ಮೆಚ್ಚವ್ರೆ ಚಂದುಳ್ಳಿ ಹೆಣ್ಣ, ನಮ್ಮೂರ ಗೌಡರು ಮೆಚ್ಚವ್ರೆ ಚಂದುಳ್ಳಿ ಹೆಣ್ಣ. ಅಪ್ಪಾ ಹೊಟ್ಟೆ ಬೇರೆ ಕಾಯ್ತಾಯ್ತೆ. ಟೇಮ್ ಇಟ್ಟಾಯ್ತು ಅಂತ ಗೊತ್ತಾಗ್ಲಿಲ್ವಲ್ಲಪ್ಪ. ಓಹ್ ಯಾರು ದೊಡ್ಡ ಮನುಷ್ಯರು ಹೋಯ್ತಾವ್ರೆ. ಬುದ್ಧಿ ಟೇಮ್ ಇಟ್ಟಾಯ್ತು. ಅಯ್ಯಯ್ಯೋ ನೀನೇನ್ ಲಾಮಾಸೆ ಮಾವ. ಬಾವಿ ಒಳಗೆ ಏನ್ ಕೆಲಸ ಮಾಡ್ತಿದ್ಯಾ ಮಾವ? ವಾತಾವರಣ ನಿನ್ ದರ್ಶನ ಆಗೋಯ್ತಲ್ಲಪ್ಪ. ಇನ್ ನನ್ ಬದುಕ ಆದಂಗೆ ಇವತ್ತೇನೋ ಗಾಚಾರ ವಾಕರ್ಸ್ಕತು. ಹೋಗು ಮಾವ. ಅಯ್ಯಯ್ಯ. ನಾನು ಬರ್ಲ ಮಾವ? ಅಮಾಸೆ ಬಂದ್ಬಿಟ್ಟೆ. ಇಲ್ಲ ನನ್ಗೆ ಒಸಿ ಅರ್ಜೆಂಟ್ ಕೆಲ್ಸ ಐತೆ, ಆಮೇಲೆ ಅಯ್ಯೋಯ್ಯೋ ಇರು ತಂದೆ ಇರು. ಇದೇನ್ ಮಾವ ಅಂಗಡಿ ವ್ಯಾಪಾರ ಬಿಟ್ಬಿಟ್ಟು ಈ ಮೋಟಾರ್ ರಿಪೇರಿ ಮಾಡ್ತಿದ್ಯಾ? ಯಾವಾಗ ನೀನು ಆ ಸಿಗ್ಲಿಕ್ಕ ನನ್ ಮಗನು ನನ್ನ ಅಂಗಡಿ ಕಾಲಿಟ್ರು, ಹೊಸ್ಮನೆಗೆ ಕಾಗಿ ಹೋಗ್ದಂಗಾಗಿ ನನ್ ವ್ಯಾಪಾರ ವ್ಯವಹಾರ ಎಲ್ಲ ಗುಡ್ಡಾತ್ರ ಆಗೋಯ್ತು. ಅದ್ ಸರಿ ಇದೇನ್ ನಮಾಸೆ ಬರ್ಗೆಟ್ ಮದುವೆಗೊಂಡು ಸೋಬ್ರು ಕೊಟ್ಟಂಗ್ ಒಬ್ನೇ ಹೊಟ್ಟಿದೆ. ನಸ್ಗುನ್ನಿ ಕಾಯ ನನ್ನ ಮಗನೇ, ನೀನ್ ನಾಚ್ಕೊಳ್ಳೋದೇನಾದ್ರೂ ಗರ್ಭಿಣಿ ಹೆಂಗಸ್ರು ನೋಡ್ಬಿಟ್ರೆ ದಿಢೀರ್ ಅಂತ ಏರ್ಗೇನೆ ಆಗೋಯ್ತದೆ. ಎಲ್ಗೋಯ್ತಿದ್ದಿಲ್ಲ? ನನ್ಗೆ ನಾಚಿಕೆ ಆಯ್ತದಪ್ಪ. ಈಗ್ಲೇನೆ ನನ್ನ ಆರ್ಟ್ ಫೇಲ್ಯೂರ್ ಆಗದ್ಕಿಂತ ಮುಂಚೆನೆ ಎಲ್ಗೋಯ್ತಾ ಇದೀನಿ ಅಂತ ಹೇಳ್ಬಿಡ್ಲಾ? ನನ್ಗೆ ಹೆಣ್ಣೊಡಕ್ಕೆ ಪಕ್ಕದವ್ರಿಗೆ ಹೋಯ್ತಾ ಇವ್ ನೀವು. ಓ ಹೆಣ್ಣೋಡಕ್ಕೆ ಪಕ್ಕದವ್ರಿಗೆ ಹೋಯ್ತಾ ಇದೆಯೋ? ನೋಡಿವಂತೆ ಈ ವೈರಾಗೋಸಿ ತಂತಿ ಐತೆ, ಇದ್ನೋಸಿ ಎಳ್ಕೊಟ್ಟು ಹೋಗ್ಬಿಡಪ್ಪ. ನಿನ್ಗೆ ಒಳ್ಳೆ ಹೆಣ್ ಸಿಗ್ತಾಳೆ. ತಗೋ ಹಿಡ್ಕೋ ಹೇಳಿ, ಹಂಗ ಹಿಡ್ಕೋ ಹೇಳಿ, ಹೇಳಿಬಿಟ್ಟು ಛತ್ರಿ ಎಸಿಯೋ ಹಂಗೆ ಹೇಳಿ. ಹೇಳಿ ಹೇಳಿಯೋ. ಹೆಂಗೈತಲ್ಲ ಮಾಸೆ, ನಿಮ್ ಸವಾಸ ಮಾಡಿ ನಾನು ಎಕ್ಕುಟ್ಟು ಹೋಗ್ಬಿಟ್ಟೆ. ಇವತ್ತೇ ನಾನು ಈ ಊರು ಬಿಟ್ಟು ಹೊಂಟೋಗ್ತಾ ಇದ್ದೀನಿ. ಇನ್ನೊಂದ್ ಕಿತ ಇಲ್ಲಿ ಬರೋ ಅಷ್ಟಕ್ಕೆ ನೀವಿಬ್ರು ಎದೆ ಮೇಲೆ ಕಲ್ಲು ಹಾಕೊಂಡು ಮಸಣದಲ್ಲಿ ಗೋರಿಯಾಗಿ ಹೋಗಿ ಬಂದಿರ್ಬೇಕು ನನ್ನ ಮಕ್ಳ. ಅಯ್ಯೋ ಅಲ್ಕಾ ಬಡ್ಡಿ ಐತದೆ, ದೂರ ಎಲ್ಲಾದ್ರೂ ಕೊಡಿದ್ರೆ ಆಯ್ತಿರ್ಲಿಲ್ವಾ? ಅಳೋ ಕಾಗ್ಯ ಬರ್ಕೊಳ್ಳೋಣ. ಹ್ಞೂ ಕಂಡ್ಲ, ಆಯ್ ಸ್ಫೂರ್ತಿ ಕಂಡೋರ್ ಕ್ಯಾಮೆ ಕಿಸಿದ್ರಲ್ಲೇ ಆಗೋಯ್ತು ನನ್ ಬಾಳೆವು. ಯಾಕೋ ಈಗ ಬಗಳು ನಾವೆಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ನೀ ಹೆಂಗಿದ್ಯಾ? ನಾವೆಲ್ಲ ಸುಖವಾಗಿ ಸಂತೋಷವಾಗಿ ನೆಮ್ಮದಿಯಾಗಿದ್ದೀವಿ. ನನ್ಗಳೆಲ್ಲ ಸಂದಾಕವ. ಮುಖ್ಯ ವಿಷಯಕ್ಕೆ ಬಾರ್ಲ ಬರ್ಕ. ಅಪ್ಪ ಹೊಲ್ದಾಗೆ ಉಳ್ಬೇಕಾದ್ರೆ ಜಾರ್ ಬಿದ್ಬಿಟ್ಟು ಸೊಂಟ ಮುರ್ಕೊಂಡ್ಬಿಟ್ಟ. ನಮ್ಮೂರ್ ಆಸ್ಪತ್ರೆಗೆ ಅವನ್ನ 3ನೇ ಹಾಸಿಗೆಲಿ ಮಲ್ಸಿವ್ನಿ. 3ನೇ ಹಾಸಿಗೆ ಅವ್ವ ಅಪ್ಪನ್ಗೆ ಬಿಸಿನೀರ್ ಇಡ್ಬೇಕಾದ್ರೆ ಸೀರೆಗೆ ಬೆಂಕಿ ತಗ್ಲಿ ಹತ್ರ ಮುಕ್ಕಾಲ್ ಭಾಗ ಸುಟ್ಟೋಗ್ಬಿಟ್ಟಾಳೆ. ಅವಳುವೆ 4ನೇ ಹಾಸಿಗೆಲಿ ಮಲ್ಸಿವ್ನಿ. ತಂಗಿ ಗೌರವನ್ ಗಂಡ ಪಕ್ಕದ ಮನೆಯವ್ರ ಜೊತೆ ಒಳಗೋಗ್ಬಿಟ್ಟ ಅಂತ ಹೇಳ್ಬಿಟ್ಟು ಅವಳುವೆ ನೇಣಾಕೊಂಡ್ಬಿಟ್ಟಿದ್ಲು. ಅದ್ದಿಂದ ಇಳ್ಸಿ ಅವಳು 5ನೇ ಹಾಸಿಗೆಲಿ ಮಲ್ಸ್ಬಿಟ್ಟೆ. ಆಮ್ಯಾಕೆ ನಿಲ್ಲಿಸ ಸಾಕು. ಯಾಕಣ ಆಗ್ಲೇ ಏನು ಬಗಳ್ದಲ್ಲ, ಅಕ್ಕಯ್ಯ ನಾವು ಸುಖವಾಗಿ ಸಂತೋಷವಾಗಿ ನೆಮ್ಮದಿ ಆಗಿದೀವಿ ಅಂತ ಅದ್ನ ಹೊಡೆದಾಕ್ಬಿಡ್ತೀನಿ. ಮುಂದ್ ಕೇಳು. ಇರ್ಲಿ ಬಿಡೋಣ. ಮುಂದ್ ಕೇಳೋ ಬೇವರ್ಸಿ. ಸರಿ ಬರ್ಕ ಹೇಳು. ತಮ್ಮ ತೆಂಗಿನ ತೋಟದಾಗ ನೀರ್ ಕಟ್ಬೇಕಾದ್ರೆ ತಲೆ ಮೇಲೆ ಕಾಯಿ ಬಿದ್ಬಿಟ್ಟು ಎಂತ ಬಿದ್ದೋಗ್ಬಿಟ್ಟ. ಅವನ್ಗೆ 18 ಹಾಕ್ಬಿಟ್ಟು 6ನೇ ಬೆಡ್ಗೆ ಅಡ್ಮಿಟ್ ಮಾಡ್ಬಿಟ್ಟಿವ್ನಿ. ಹೌದ್ ಕಣ. ನಿಂಗೆ ಹೆಂಗ್ ಗೊತ್ತಾಯ್ತು? ಮಹಾಭಾರತದ ಕತ್ತಿದ್ದಂಗ ಅಲ್ವೇನ್ಲ ನಿಮ್ ಫ್ಯಾಮಿಲಿ ಮ್ಯಾಟ್ರು ಅಂದ್ರೆ. ಶುರುವಾಗೋದು ಒಂದೇ, ಎಂಡೇನು ಅಂತ ಹೇಳ್ಬಿಡ್ಬೋದು, ಮುಂದ್ಕೇನು ಅಂತ ಬಗಳು. ಸರಿ ಬರ್ಕ ಒತ್ತಾರನೆ ಗಂಗೆ ಒಂದ್ ಹೆಣ್ಗರಿಗೆ ಈದ್ಬಿಟ್ಲು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಇನ್ನು ವಿಷಯ ಐತೆ ಬರ್ಕೊಳ್ಳೋಣ. ಹೇಳಪ್ಪ. ಕರು ಹಾಕಿದ 10 ನಿಮಿಷಕ್ಕೆ ಹಸುನು ಕರುನು 2 ಸತ ಬಿಡ್ತು ಕಣ ಕಯ್ಯೋ.
ಯಾಕೆ ಎಂತ ದರಿದ್ರ ಫ್ಯಾಮಿಲಿಂದ ನಿಮ್ ಫ್ಯಾಮಿಲಿ ಹಾಳಾಗೋಲಿ ನೋಡೋ ಇಲ್ಲಿ ಜಾಗ ಇಲ್ಲ ಇನ್ 2 ಲೈನ್ ಆಗಂಗ್ ಹೇಳ್ಬೇಕು ಹೇಳು. ಅಗ್ಗಯ್ಯ ದಿನಕ್ಕೆ 20 ಸಾರಿ ಅಗ್ಗ 2 ದಿನದ ಬೇದಿ ಆಯ್ತಾಯ್ತ ಕಳಕಯ್ಯ. ಎದ್ದಳ ಬೇಕೆ ಎದ್ದಳ. ಅಳೋ ಅರಿಬೇಡ ಕಳ್ಳು ಅರಿಬೇಡ ಕಳ್ಳು ಬೇಡ ಇದ ಮಿಸ್ ಆಯ್ತಾ ಬಾರ್ಕಳ್ಳು. ನೀನ್ ಇಸಿ ಅಲ್ಲ ಬರೆಯಕ್ಕೆ ಈ ಕಾಗ ಸಾಕಾಗಿಲ್ಲ. ಓಲ್ ಫ್ಯಾಮಿಲಿ ಸೀರಿಯಸ್ ಸ್ಟಾರ್ಟ್ ಇಮಿಡಿಯೇಟ್ಲಿ ಈ ತಾಪೆ ಅಂತ ಒಂದು ಟೆಲಿಗ್ರಾಮ್ ಕೊಟ್ಬಿಡು. ಹೋಯ್ತಾ ಇಲ್ವಾ? ಅದೇನೋ ತಂತಿ ಅಂದಲ್ಲ ಹಾ ಹೊಸಿ ನೀನೇ ಕೊಟ್ಬಿಡು. ಹಾ ನಾನು ಹೊಸಿ ಅರ್ಜೆಂಟಾಗಿ ಕೆರೆ ಕಡೆ ಹೋಗ್ಬಿಡ್ತೀವಿ. ಹಂಗೆ ಕೆರೆ ಕಡೆಗೆ ಹೋದನು 9ನೇ ನಂಬರ್ ಬೆಡ್ ಖಾಲಿ ಅದೇ. ಅದಕ್ಕೆ ನೀನು ಅಡ್ಮಿಟ್ ಆಗ್ಬಿಡು. ನಾನು 3 ಜನನೆಲ್ಲ ಕರ್ಕೊಂಡೋಗಿ ಮಸಾನ್ದಾಗೆ ಗುಂಡಿ ತೆಗೆದು ಬಂದ್ಬಿಡ್ತೀನಿ. ಏನ್ ಹಾಳಾದ ಫ್ಯಾಮಿಲಿನೋ.